ಮೇಷರಾಶಿಗೆ ಒಂದು ಫಲ ಅಂತಂದರೆ ಇಷ್ಟಕ್ಕೆ ಸಮಸ್ಯೆಗಳು, ಗೊಂದಲಗಳು, ಅವಮಾನಗಳು ಮತ್ತು ಕಿರಿಕಿರಿ ಆಗುವಂಥ ವಾತಾವರಣಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಖುಷಿ ಪಡುವಂಥ ವಾತಾವರಣ ಏನಂತಂದರೆ ಹಣಕಾಸಿನ ಅನುಕೂಲತೆಗಳಿಂದ ಸಮಸ್ಯೆಗಳಿಂದ ವಿಮುಕ್ತರಾಗಲಿಕ್ಕೆ ಅವಕಾಶಗಳುಂಟು. ಸಾಲದ ಬಾಧೆಯಿಂದ ಬಿಡುಗಡೆ ಆಗಲಿಕ್ಕೆ ಅವಕಾಶಗಳುಂಟು. ಮತ್ತು ನಮ್ಮ ಮೇಷರಾಶಿಯವರಿಗೆ ನಾನು ಹೇಳ್ತಿರ್ತೇನೆ, ಸಾಡೆ ಶನಿ ಬಂದಾಗ ಆದಷ್ಟು ಸಹ ನಮ್ಮ ವ್ಯಕ್ತಿತ್ವಗಳನ್ನು ನಾವು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಏನು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಗುರುಗಳೇ ಅಂತ ಅಂದರೆ, ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಜ್ಞಾನ ಸಂಪದ ವಾಹಿನಿಯಲ್ಲಿ ಬರ್ತಿರುವಂಥ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ. ನೋಡ್ತಿರುವಂತಹ ಪ್ರೇಕ್ಷಕರು ತುಂಬ ನಿಮ್ಮ ಸಹಕಾರ ಸಹಯೋಗ ಜೊತೆಯಲ್ಲಿ ನಾನು ಹೇಳುವಂಥದ್ದು ಇರುವಂಥದ್ದನ್ನು ನೇರವಾಗಿ ನುಡಿಯುವಂಥದ್ದು. ಈ ನಮ್ಮ ವಾಹಿನಿಯಲ್ಲಿ ಇರೋದನ್ನು ನೇರವಾಗಿ ಹೇಳಿರ್ತೇವೆ, ಅದಕ್ಕೆ ಪರಿಹಾರಗಳ ಮಾರ್ಗವನ್ನು ಸಹ ನಿಮಗೆ ತಿಳಿಸಿರ್ತೇವೆ. ಈ ರೀತಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಮಾಸ ಭವಿಷ್ಯ ತೆಗೆದುಕೊಂಡಾಗ ನೋಡಿ, ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಗೆ ಏನಾದರೂ ಬದಲಾವಣೆಗಳಾಗಿದೆಯಾ ಗುರುಗಳೇ ಅಂತ ಅಂದಾಗ, ಮೇಷರಾಶಿಯಲ್ಲಿ ಯಾವ ಬದಲಾವಣೆಗಳು ಸಹ ಆಗಸ್ಟ್ ತಿಂಗಳಲ್ಲೂ ಸಹ ನಾವು ಕಾಣಲಿಕ್ಕಾಗೋದಿಲ್ಲ. ಹಾಗೆ ಅಂದರೆ ಈಗಿರುವಂತಹ ಸಾಡೆ ಶನಿ, ದ್ವಾದಶದಲ್ಲಿ ಶನಿ, ಮತ್ತು ಈಗಿರುವಂತಹ 3ನೇ ಮನೆಯಲ್ಲಿ ಕುಜ, 4ನೇ ಮನೆಯಲ್ಲಿರುವಂಥ ಗುರು, ಮತ್ತು 5ನೇ ಮನೆಯಲ್ಲಿರುವಂಥ ಕೇತು, 6ನೇ ಮನೆ ಬಂದಂಥ ಶುಕ್ರ, ಯಾವ ಫಲಗಳನ್ನು ಸಹ ನಾವು ಅಷ್ಟು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಮೇಷರಾಶಿಗೆ ಒಂದು ಫಲ ಅಂತಂದರೆ ಇಷ್ಟಕ್ಕೆ ಸಮಸ್ಯೆಗಳು, ಗೊಂದಲಗಳು, ಅವಮಾನಗಳು ಮತ್ತು ಕಿರಿಕಿರಿ ಆಗುವಂಥ ವಾತಾವರಣಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಖುಷಿ ಪಡುವಂಥ ವಾತಾವರಣ ಏನಂತಂದರೆ ಶುಕ್ರನ 6ನೇ ಮನೆಯ ಪ್ರವೇಶ. ಶುಕ್ರ ಕನ್ಯಾ ರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ಮೇಷರಾಶಿಗೆ ಶುಕ್ರನ ಯೋಗ ಫಲ ನಿಮಗೆ ಸಿಕ್ಕಿರುತ್ತೆ. ಶುಕ್ರನ ಯೋಗ ಫಲದಿಂದ ನಿಮಗಾಗುವಂಥ ಅನುಕೂಲಗಳೇನು ಅಂತ ಅಂದರೆ ವ್ಯವಹಾರದಲ್ಲಿ ಪ್ರಗತಿ, ಹಣಕಾಸಿನ ಅನುಕೂಲತೆಗಳು, ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನ ಅನುಕೂಲತೆಗಳಿಂದ ಸಮಸ್ಯೆಗಳಿಂದ ವಿಮುಕ್ತರಾಗಲಿಕ್ಕೆ ಅವಕಾಶಗಳುಂಟು. ಸಾಲದ ಬಾಧೆಯಿಂದ ಬಿಡುಗಡೆ ಆಗಲಿಕ್ಕೆ ಅವಕಾಶಗಳುಂಟು. ಇದು ಮೇಷರಾಶಿಯ ಫಲ. ಮೇಷರಾಶಿಗೆ ಶುಕ್ರನ ಯೋಗ ಫಲ ಆಗಸ್ಟ್ ತಿಂಗಳಲ್ಲಿ ಬಹಳ ಅನುಕೂಲಕರವಾಗಿರುತ್ತೆ. ಅದನ್ನು ಬಿಟ್ಟರೆ ಮಿಕ್ಕಿದ ಕೋಪದ ವಾತಾವರಣ ಮತ್ತು ಅತಿಯಾದಂತಹ ನಿದ್ರೆ ಆವರಿಸ್ಕೊಳ್ಳುವಂಥದ್ದು, ಸೋಂಬೇರಿಯ ವಾತಾವರಣ, ಜೊತೆಯಲ್ಲಿ ಕಿರಿಕಿರಿ ಮಾಡುವಂತಹ ವಾತಾವರಣ, ಕುಟುಂಬದಲ್ಲಿ ಸಣ್ಣ ಪುಟ್ಟ ನಾನಾ ಕಲಹಗಳಾಗುವಂಥ ವಾತಾವರಣಗಳು, ಮತ್ತು ಅಸೂಯೆ ಪಡುವಂಥ ಜನಗಳು, ಇಲ್ಲ ಸಲ್ಲದ ಊಹಾಪೋಹಗಳನ್ನು ನಮ್ಮ ಮೇಲೆ ಹರಡುವಂಥ ವಾತಾವರಣಗಳು ಮೇಷರಾಶಿಗೆ ಇದು ಮುಂದುವರಿತಲೇ ಇರುತ್ತೆ. ನಾನು ಮಾಡದಲ್ಲಿರುವಂಥ ತಪ್ಪುಗಳಿಗೆ ನಾನು ಹೊಣೆಗಾರಿಕೆಯನ್ನು ಹೊರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಪ್ರಯತ್ನಿಸಿದ ಕೆಲಸಗಳಲ್ಲಿ ವಿಫಲತೆಯಾಗುವಂಥ ವಾತಾವರಣಗಳು ಮೇಷರಾಶಿಗೆ ಇನ್ನೂ ಮುಂದುವರಿಯುತ್ತೆ. ಯಾಕೆ ಅಂತಂದರೆ ಸಾಡೆ ಸಾತಲ್ಲಿರುವಂತಹ ಮಾರಕ ಶನಿ ನಮಗೆ ಆಗಾಗಲೇ ನಮಗೆ ಎಚ್ಚರಿಕೆಯನ್ನು ಕೊಡ್ತಲೇ ಇರ್ತಾರೆ. ನೀವು ಮಾಡುವಂತಹ ವ್ಯವಹಾರದಲ್ಲಿ ಅಡೆತಡೆಗಳನ್ನು ಮಾಡ್ತಲೇ ಇರ್ತಾರೆ. ಸಾಡೆ ಶನಿಯಲ್ಲಿರುವಂಥದ್ದು ಸುಮಾರು 1 ವರ್ಷಗಳ ಕಾಲವನ್ನು ನಾಳೆ ಕಳೆದಿದ್ದೀವಿ. ಆದರೆ ನಾನು ಮತ್ತೆ ನಮ್ಮ ಮೇಷರಾಶಿಯವರಿಗೆ ನಾನು ಹೇಳ್ತಿರ್ತೇನೆ, ಸಾಡೆ ಶನಿ ಬಂದಾಗ ಆದಷ್ಟು ಸಹ ನಮ್ಮ ವ್ಯಕ್ತಿತ್ವಗಳನ್ನು ನಾವು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು. ಏನು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಗುರುಗಳೇ ಅಂತ ಅಂದರೆ, ಆದಷ್ಟು ಸಹ ನಿಷ್ಠೆಯಿಂದಿರೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಸುಳ್ಳುಗಳನ್ನು ಹೇಳೋದನ್ನು ಕಡಿಮೆ ಮಾಡಿಕೊಳ್ಬೇಕು. ನಿಷ್ಠೆಯಿಂದಿರೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಎಷ್ಟೇ ಕಷ್ಟಗಳು ಬಂದರೂ ಧರ್ಮವನ್ನು ಬಿಟ್ಟು ನಾವು ಅಧರ್ಮಗಳಿಗೆ ಹೋಗಬಾರ್ದು. ಯಾವುದೇ ದುಶ್ಚಟಗಳಿಗೆ ದಾಸರಾಗಬಾರ್ದು. ಇಷ್ಟನ್ನು ನಾವು ತಲೆಯಲ್ಲಿ ಇಟ್ಕೊಂಡ್ರೆ, ಇಷ್ಟಕ್ಕೆ ನಾವು ನೇರವಾಗಿ ಚೆನ್ನಾಗಿದ್ದೀವಿ, ಇದು ಯಾವುದೂ ನಮ್ಮಲ್ಲಿ ಇಲ್ಲ ಅಂತ ಅಂದರೆ ಸಾಡೆ ಸಾತಲ್ಲಿರುವಂಥ ಶನಿ ನಮಗೆ ಸಮಸ್ಯೆಗಳನ್ನು ಮಾಡೋದಿಲ್ಲ. ಅದು ಬಿಟ್ಟು ಇಷ್ಟು ನಮಗೆ ಕೆಟ್ಟ ಅಭ್ಯಾಸಗಳಿದೆ ಅಂತ ಅಂದರೆ ಸಾಡೆ ಸಾತಲ್ಲಿರುವಂಥ ಶನಿಯ ಕಷ್ಟ ದುಪ್ಪಟ್ಟಾಗುತ್ತೆ. ಅದನ್ನು ನಾವು ಸಹಿಸ್ಕೊಳ್ಳೋದಕ್ಕೂ ಸಾಧ್ಯವಾದಂಥ ಮಟ್ಟಕ್ಕೆ ಅದು ಕರ್ಕೊಂಡೋಗಿ ನಮ್ಮನ್ನು ಬಿಡುತ್ತೆ. ಅದರಿಂದ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಬಹಳವಾದಂಥ ಕ್ಲಿಷ್ಟಕರವಾದಂಥ ವಾತಾವರಣಗಳನ್ನು ಆ ಶನಿ ಸೃಷ್ಟಿ ಮಾಡಿಬಿಡ್ತಾರೆ. ಆದ್ದರಿಂದ ಸಾಡೆ ಸಾತಲ್ಲಿರಬೇಕಾದ್ರೆ ಧರ್ಮ, ನಿಷ್ಠೆ, ನ್ಯಾಯ ಇವೆಲ್ಲವೂ ಸಹ ನಾವು ಪಾಲಿಸಬೇಕು. ಇದನ್ನು ಪಾಲಿಸಿ ಅಂತ ಹೇಳ್ತಾ, ಅದು ನಿಮಗೆ ಈ ಆಗಸ್ಟ್ ಮಾಸದಲ್ಲಿ ನಿಮಗೆ ಶುಕ್ರನ ಯೋಗ ಫಲ ಚೆನ್ನಾಗಿದೆ. ಶುಕ್ರನ ಯೋಗ ಫಲ ಚೆನ್ನಾಗಿ ಬಂದಿರೋದ್ರಿಂದ ಹಣಕಾಸಿನ ಅನುಕೂಲವಾಗುತ್ತೆ. ಹಣಕಾಸಿನ ಕಷ್ಟದಿಂದ ನೀವು ಸ್ವಲ್ಪ ಮುಕ್ತರಾಗಲಿಕ್ಕೆ ಅನುಕೂಲಗಳಿದೆ. ಸಾಲದ ಬಾಧೆಯಿಂದ ಬಿಡುಗಡೆ ಆಗಲಿಕ್ಕೂ ನಿಮಗೆ ಈ ಶ್ರಾವಣ ಮಾಸ ಅನುಕೂಲವನ್ನು ಮೇಷರಾಶಿಯವರಿಗೆ ಮಾಡಿಕೊಡುತ್ತೆ. ನೀವು ಮಾಡಬೇಕಾಗಿರುವಂಥ ಪೂಜೆ ಪುನಸ್ಕಾರ, ನಿಮಗೆ ದೋಷದಲ್ಲಿರುವಂಥದ್ದು ಈಗ ಮುಖ್ಯವಾಗಿ ನಿಮಗೆ ಮಾಡಬೇಕಾಗಿರುವಂಥದ್ದೇ ಶನಿಯ ಉಪಾಸನೆ. ನೋಡಿ, ಈಗ ಶ್ರಾವಣ ಮಾಸ, ಆಗಸ್ಟ್ ತಿಂಗಳು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಎಲ್ಲಾದರೂ ಶನಿಮಾತ್ಮನ ಕಥೆಗೆ ಹೇಳ್ತಾ ಇದ್ದರೆ, ಎಲ್ಲರೂ ಕಥೆ ಓದಿಸ್ತಾ ಇದ್ದರೆ ಅಲ್ಲೋಗಿ ಆ ಕಥೆಯನ್ನು ಕೇಳಿಸ್ಕೊಂಡು ಅಲ್ಲಿ ಭಗವಂತನಿಗೆ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಪ್ರತಿ ಶನಿವಾರ ಶ್ರಾವಣ ಮಾಸ ಪೂರ್ವ ಸಂಪೂರ್ಣವಾಗಿ ಪ್ರತಿ ಶನಿವಾರ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಎಳ್ದೀಪ ಹಚ್ಚಿ ಬನ್ನಿ.
ಮತ್ತು ಆದಷ್ಟು ಸಹ ಶ್ರಾವಣವಾರ ನೀವು ಆದಷ್ಟು ಹನುಮಂತನ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡಿ. ಇದು ನಿಮಗೆ ಈ ಸಮಯ ಆಗಸ್ಟ್ ತಿಂಗಳು ನಿಮಗೆ ಶ್ರಾವಣ ಮಾಸ ನಿಮಗೆ ಈ ಮೇಷರಾಶಿಯವರಿಗೆ ಶನಿ ದೋಷದಿಂದ ವಿಮುಕ್ತರಾಗಲಿಕ್ಕೆ ಬಹಳ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.